ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಮತ್ತು ಸೇಫ್ ಆಗಿದ್ದೀರಾ ಅಂತ ಅನ್ಕೊತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಥೀಮ್ ಯೂರೋಪ್. ಮೊದಲನೇದಾಗಿ ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಮೇ ಬಿ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡೋಷ್ಟರಲ್ಲಿ ಗಣೇಶ ಹಬ್ಬ ಕೂಡ ಮುಗ್ದು ಹೋಗಿರುತ್ತೆ. ಸೊ ನೀವು ಎಲ್ಲರೂ ತುಂಬಾ ಚೆನ್ನಾಗಿ ಗಣೇಶ ಹಬ್ಬನ ಸೆಲೆಬ್ರೇಟ್ ಮಾಡ್ಕೊಂಡ್ರಿ ಅಂತ ಅನ್ಕೊತೀನಿ. ಈ ವಿಡಿಯೋದಲ್ಲಿ ನಾನು ನಮ್ಮ ಮನೇಲಿ ಗಣೇಶ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ತೋರಿಸ್ತೀನಿ. ಸೊ ಮಿಸ್ ಮಾಡದೆ ಕೊನೆ ತನಕ ನೋಡಿ. ನಾನಿವತ್ತು ನಮ್ಮ ಮನೇಲಿ ಗಣೇಶ ಹಬ್ಬನ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಅಂತ ತೋರ್ಸೋಣ ಅಂತ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಲೇಟಾಗೋಯಿತು. ಸೊ ಏನು ಅಂದ್ಕೊಂಬೇಡಿ, ವಿಡಿಯೋನ ಲೇಟಾಗಿ ಪೋಸ್ಟ್ ಮಾಡ್ತಿರೋದಕ್ಕೆ. ಸೊ ಇಲ್ಲಿ ಹಬ್ಬದ ದಿವಸ ನಾನು ಬೆಳಗ್ಗೆ ಎದ್ದು ಫ್ರೆಶ್ ಆದ ತಕ್ಷಣ ಇಮಿಡಿಯೇಟು ದೇವ್ರಿಗೆ ಬೇಕಾಗಿರೋ ಪೂಜೆಗೆ ಬೇಕಾಗಿರೋ ಐಟಮ್ಸ್ ಲೈಕ್ ಕಳಸ ಚಂಬಿರ್ಬೋದು, ದೀಪ ಎಲ್ಲದನ್ನು ನೀಟಾಗಿ ಕ್ಲೀನ್ ಮಾಡಿ ಫಸ್ಟು ಎತ್ತಿಟ್ಕೊಂಡೆ. ಸೊ ನಾವು ಯಾವುದೇ ಹಬ್ಬದಲ್ಲಿ ಪೂಜೆನ ಮಾಡಬೇಕಾದ್ರೆ ಫಸ್ಟು ಅರಿಶಿನದಿಂದ ಮಾಡಿರೋ ಗಣೇಶನ ಪೂಜೆ ಮಾಡಿ ಆಮೇಲೆ ಮಿಕ್ಕಿದ ಪೂಜೆನ ಸ್ಟಾರ್ಟ್ ಮಾಡ್ತೀವಿ. ಅದಕ್ಕೆ ಅಂತಲೇ ನಾನಿಲ್ಲಿ ಅರಿಶಿನದಿಂದ ಮಾಡಿರೋ ಗಣೇಶನ ಮಾಡಿ ಕೂಡ ಎತ್ತಿಟ್ಟಿದ್ದೀನಿ. ಇದ್ರ ಜೊತೆಗೆ ನಾವು ಗಣೇಶ ಹಬ್ಬದಲ್ಲಿ ಕೂಡ ಕಳಸನ ಕೂಡ ಇಡ್ತೀವಿ. ಸೊ ಅದಕ್ಕೆ ಕಳಸಕ್ಕಿಡುವಂಥ ಕಾಯಿಗೆ ಕಂಪ್ಲೀಟು ಅರಿಶಿನ ಹಚ್ಚಿಬಿಟ್ಟು ಕುಂಕುಮನ ಇಟ್ಟು ಇಲ್ಲಿ ಕಳಸಕ್ಕೋಸ್ಕರ ಕಾಯಿನ ಕೂಡ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ನೀವು ಈ ಕ್ಲಿಪ್ಪಲ್ಲಿ ಏನು ನೋಡ್ತಿದ್ದೀರಾ ಅಲ್ವಾ, ನಾನು ಏನು ಸ್ಪ್ರೇ ಮಾಡ್ತಿದ್ದೀನಿ ಅಂತ, ಇದನ್ನು ಆ್ಯಕ್ಚುಲಿ ಪಾಲವೆಲ್ಲಿ ಅಂತ ಕರೀತಾರೆ. ಇದು ವುಡ್ಡಿಂದ ಮಾಡಿರೋದು. ಸೊ ಇದಕ್ಕೆ ನಾನು ಸ್ವಲ್ಪ ಗೋಲ್ಡ್ ಕಲರ್ ಸ್ಪ್ರೇ ಮಾಡಿದರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ಹಬ್ಬದ ಹಿಂದಿನ ದಿವಸ ಗೋಲ್ಡ್ ಕಲರ್ ಸ್ಪ್ರೇ ಮಾಡಿ ಎತ್ತಿಟ್ಟಿದ್ದೆ. ಸೊ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ಬಿಟ್ಟು ನೋಡಿದ್ರೆ ಅದು ಆ್ಯಕ್ಚುಲಿ ಫುಲ್ ಕಂಪ್ಲೀಟ್ ಗೋಲ್ಡ್ ಕಲರ್ ಬಂದಿರಲಿಲ್ಲ, ಸ್ವಲ್ಪ ಸಿಲ್ವರ್ ಥರ ಇತ್ತು. ಸೊ ಪರವಾಗಿಲ್ಲ, ಈ ಸತಿ ಹಾಗೆ ಯೂಸ್ ಮಾಡೋಣ ಅಂತ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಕಾರ್ನರ್ಸ್ಗೂ ಅರಿಶಿನ ಹಚ್ಬಿಟ್ಟು ಮತ್ತು ಕುಂಕುಮ ಹಚ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಸೊ ಈ ಪಾಲವೆಲ್ಲಿ ಅನ್ನೋದು ನನಗೆ ಮದುವೆ ಆದಮೇಲೆ ಫಸ್ಟ್ ಟೈಮು ಕೇಳಿಸ್ಕೊಂಡಿದ್ದು ಕೂಡ ಮತ್ತು ನೋಡಿದ್ದು ಕೂಡ. ಸೊ ಇಲ್ಲಿ ಪ್ರಸಾದ ಎಲ್ಲನೂ ರೆಡಿ ಆದಮೇಲೆ ದೇವ್ರ ಹತ್ರ ಪೂಜೆ ಮಾಡೋಣ ಅಂತ ದೇವ್ರ ಹತ್ರನೂ ಎಲ್ಲನೂ ರೆಡಿ ಮಾಡ್ಕೊಂಡು ಇಬ್ಬರೂ ಕೂತ್ಕೊಂಡ್ವಿ. ಸೊ ನೀವು ಈ ಕ್ಲಿಪ್ಪಲ್ಲಿ ಏನು ನೋಡ್ತಿದ್ದೀರಲ್ವ, ಪಾಲವೆಲ್ಲಿಗೆ ಫ್ರೂಟ್ಸ್ನ ಟೈ ಮಾಡಿದ್ದೀವಲ್ವ, ಇದು ಯೂಶ್ವಲಾಗಿ ಪಸುಪು ಎಲ್ಲ ಹಚ್ಚಾದ್ಮೇಲೆ ಎಲ್ಲ ಸ್ಕ್ವೇರ್ ಶೇಪ್ ಏನಿರುತ್ತೆ ಅಲ್ಲಿಗೆ ಡಿಫ್ರೆಂಟ್ ಫ್ರೂಟ್ಸ್ನ ಟೈ ಮಾಡಬೇಕು ಮತ್ತು ಕಾರ್ನ್ನ ಕೂಡ 4 ಕಾರ್ನರಿಗೆ ಕೂಡ ಟೈ ಮಾಡಬೇಕು. ಸೊ ಈ ಥರ ಇದು ಯೂಶ್ವಲಾಗಿ ಬ್ಯಾಲೆನ್ಸ್ ಆಗಬೇಕು. ಸೊ ನಮ್ಮದು ಪೂಜೆ ಪ್ರಿಪರೇಷನು ಎಲ್ಲನೂ ತುಂಬಾ ಬೇಗ ಆಯಿತು. ಬಟ್ ಈ ಪಾಲವೆಲ್ಲಿನ ಬ್ಯಾಲೆನ್ಸ್ ಆಗಿ ಟೈ ಮಾಡೋಕ್ಕೆ ನಾವಿಬ್ಬರೂ ಒಂದು ಸ್ವಲ್ಪ ಹಾಫ್ ಆನ್ ಅವರ್ ತೊಗೊಂಡ್ವಿ. ಯಾಕಂತಂದರೆ ಇದನ್ನು ಒಂದು ಸತಿ ಟೈ ಮಾಡಿದ ಮೇಲೆ ನಾವು ಅನ್ಲೆಸ್ ಗಣೇಶನ ವಿಸರ್ಜನೆ ಮಾಡೋ ತನಕ ಆ ಪಾಲವೆಲ್ಲಿನ ಕೂಡ ರಿಮೂವ್ ಮಾಡೋಂಗಿಲ್ಲ. ಸೊ ಅದು ತುಂಬಾ ಸ್ಟ್ರಾಂಗ್ ಆಗಿ ಮತ್ತು ಸೇಫಾಗಿರಬೇಕು. ಅದಕ್ಕೇ ಕೇರ್ಫುಲ್ಲಾಗಿ ನಾವು ಹಾಫ್ ಆನ್ ಅವರ್ ಟೈಮ್ ತೊಗೊಂಡು ಅದನ್ನು ರೆಡಿ ಮಾಡಿದ್ವಿ. ಸೊ ಪೂಜೆಗೆ ಎಲ್ಲನೂ ರೆಡಿ ಆದಮೇಲೆ ಇಲ್ಲಿ ನಾನು ಪ್ರಸಾದಕ್ಕೆ, ನೀವು ವಿಡಿಯೋದಲ್ಲಿ ಏನು ನೋಡ್ತಿದ್ದಾರೆ ಅಲ್ವಾ, ಇದನ್ನು ಪಾಲತಾಲಿಕಲು ಇಲ್ಲಾಂದರೆ ಆರತಿ ಅಂತ ಕರೀತಾರೆ. ಸೊ ಅದ್ರ ಜೊತೆಗೆ ನಾನು ಇಲ್ಲಿ ಪುಲಿಹೋರ ಅಂತಲೂ ಮಾಡ್ತಾಯಿದ್ದೀನಿ. ಇದನ್ನು ನಾವು ಯೂಶ್ವಲಾಗಿ ಎಲ್ಲ ಫೆಸ್ಟಿವಲ್ಸ್ಗೂ ಮಾಡ್ತೀವಿ. ಇದರಲ್ಲೇ ತುಂಬಾ ವೆರೈಟೀಸ್ ಆಫ್ ಪುಲಿಹೋರಾಸ್ ಕೂಡ ಇದೆ. ಲೈಕ್ ಒಂದು ಲೆಮನಿಂದ ಮಾಡೋದಿರ್ಬೋದು, ಇಲ್ಲ ಹುಣಸೆ ಹಣ್ಣಿಂದ, ಇಲ್ಲ ಮ್ಯಾಂಗೋಯಿಂದ. ಸೊ ಈ ಥರ ತುಂಬಾ ವೆರೈಟೀಸ್ ಆಫ್ ಪುಲಿಹೋರ ಮಾಡ್ತಾರೆ. ನಾನಿಲ್ಲಿ ಹಬ್ಬಕ್ಕೆ ಲೆಮನಿಂದ ಯೂಸ್ ಮಾಡ್ಕೊಂಡು ಪುಲಿಹೋರನ ಮಾಡ್ತಿದ್ದೀನಿ. ಅದ್ರ ಜೊತೆಗೆ ಕುಡುಮುಲು ಅಂತಲೂ ಕೂಡ ಮಾಡ್ತಾರೆ. ಇದು ತುಂಬಾ ಗಣೇಶನಿಗೆ ಫೇವ್ರೇಟ್ ಅಂತ ಹೇಳ್ತಾರೆ. ಸೊ ಇದನ್ನು ರೈಸನ್ನು ರವೆ ಕನ್ಸಿಸ್ಟೆನ್ಸಿಗೆ ಪೌಡರ್ ಮಾಡಿಕೊಂಡು ಅದ್ರ ಜೊತೆ ಸ್ವಲ್ಪ ಕಡಲೆಬೇಳೆನ ಹಾಕ್ಬಿಟ್ಟು ಚೆನ್ನಾಗಿ ಕುಕ್ ಮಾಡಿ ಈ ಥರ ಉಂಡೆಗಳನ್ನ ಮಾಡಿಕೊಂಡು ಅದಾದಮೇಲೆ ಸ್ಟೀಮ್ ಮಾಡಬೇಕು ಅಷ್ಟೇ. ಸೊ ಕುಡುಮುಲು ರೆಡಿ ಆಗಿಬಿಡುತ್ತೆ. ಸೊ ನಾನಿಲ್ಲಿ ಎಲ್ಲನೂ ಬೇಕಾಗಿರೋ ಪ್ರಸಾದನ ಫಸ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪೂಜೆನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ. ಈ ಸತಿ ಗಣೇಶ ಹಬ್ಬಕ್ಕೆ ನಾವು ಬ್ಯಾಕ್ ಡ್ರಾಪ್ನ ಸಿಂಪಲ್ಲಾಗೇ ವಾಲ್ಗೆ ಸ್ಟಿಕ್ ಮಾಡಿಬಿಟ್ಟು ಮಾಡಿದ್ವಿ. ಆ್ಯಕ್ಚುಲಿ ನಾನು ಇದನ್ನು ಹಿಂದಿನ ದಿವಸ ರಾತ್ರಿನೇ ಮಾಡಿದೆ. ಸೊ ಬಟ್ ವಿಡಿಯೋ ಮಾಡೋಕ್ಕೆ ನನಗೆ ಮರ್ತೋಯ್ತು. ಇನ್ಗೆ ಸ್ಟ್ಯಾಂಡ್ ಏನಾದರೂ ಇಟ್ಟು ಗ್ರ್ಯಾಂಡಾಗಿ ಡೆಕೋರೇಟ್ ಮಾಡಬೇಕು ಅಂತಂದರೆ ತುಂಬಾ ಕೇರ್ಫುಲ್ ಆಗಿರಬೇಕು. ಯಾಕಂದರೆ ಅದು ಸ್ಟ್ಯಾಂಡ್ ಮೇಲ್ಗಡೆಯಿಂದ ಈ ಪಾಲವೆಲ್ಲಿನ ಥ್ರೆಡ್ಡಲ್ಲಿ ಕಟ್ಟಬೇಕಾಗತ್ತೆ. ಸುಮ್ಮನೆ ಯಾಕೆ ರಿಸ್ಕ್ ಅಂತ. ಸೊ ನಾವು ಜಸ್ಟು ಸಿಂಪಲ್ಲಾಗಿ ವಾಲ್ಗೆ ಡೆಕೋರೇಟ್ ಮಾಡಿ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ಯೂಶ್ವಲಾಗಿ ನಮ್ಮ ಹಸ್ಬೆಂಡ್ ಮನೆ ಸೈಡು ಏನೇ ಫೆಸ್ಟಿವಲ್ ನಡೆದರೂ ಆ ಹಬ್ಬದಲ್ಲಿ ಹೇಳೋವಂಥ ಕಥೆಗಳೇನಿರುತ್ತೆ ಅದನ್ನು ಓದ್ಬಿಟ್ಟು ಪೂಜೆನ ಮಾಡ್ತೀವಿ. ಸೊ ಈ ಸತಿ ಬುಕ್ಕಲ್ಲಿ ಓದೋಕ್ಕಿಂತ ಯೂಟ್ಯೂಬಲ್ಲೇ ವೀಡಿಯೋನ ಪ್ಲೇ ಮಾಡಿಕೊಂಡು ಏನು ಇನ್ಸ್ಟ್ರಕ್ಷನ್ ಕೊಡ್ತಾರೆ ಅದ್ರ ಪ್ರಕಾರ ಪೂಜೆನ ಮಾಡಿ ಕಥೆನ ಕೇಳೋಣ ಅಂತ ಇಲ್ಲಿಬ್ಬರು ಕೂತ್ಕೊಂಡು ಪೂಜೆನ ಮಾಡ್ತಾಯಿದ್ದೀವಿ. ನಮ್ಮ ಇಂಡಿಯಾದಲ್ಲಾದರೆ ಗಣೇಶನ ವಿಸರ್ಜನೆ ಮಾಡಬೇಕು ಅಂತಂದರೆ ಹರಿತಿರೋ ನೀರಿರ್ಬೋದು, ಇಲ್ಲಾಂದರೆ ಯಾವುದಾದ್ರೂ ಕೆರೆಯಲ್ಲಿ ಹೋಗಿ ವಿಸರ್ಜನೆನ ಮಾಡಿಬರ್ತೀವಿ. ಬಟ್ ಇಲ್ಲಿ ಜರ್ಮನಿಯಲ್ಲಿ ಯಾವುದೇ ಹರಿತಿರೋ ನೀರಲ್ಲಿರ್ಬೋದು, ಇಲ್ಲ ನೀರಿರೋಂಥ ಪ್ಲೇಸಲ್ಲಿ ಹಾಗೆ ಗಣೇಶನ ವಿಸರ್ಜನೆ ಮಾಡೋಂಗಿಲ್ಲ. ಆ ಥರನೂ ನಾವೇನಾದರೂ ಮಾಡಿದರೆ ಇನ್ ಕೇಸ್ ಯಾರಾದರೂ ನೋಡಿದರೆ ಕಂಪ್ಲೇಂಟ್ ಮಾಡ್ತಾರೆ. ಅದಕ್ಕೆ ಸುಮ್ಮನೆ ಏನಕ್ಕೆ ರಿಸ್ಕ್ ಅಂತ ನಾವು ಗಣೇಶನ ನಮ್ಮ ಮನೆಯಲ್ಲೇ ಒಂದು ಟಬ್ಬಲ್ಲಿ ಇಟ್ಬಿಟ್ಟು ವಿಸರ್ಜನೆ ಮಾಡಿ ಆ ನೀರೇನಿದೆ ಅದನ್ನು ನಮ್ಮ ಮನೆ ಮುಂದೆ ಇರುವಂಥ ಗಿಡಗಳಿಗೆ ಹಾಕಿದ್ವಿ. ಯೂಶ್ವಲಾಗಿ ನಾವು ಎವ್ರಿ ಇಯರು ಗಣೇಶನ 3 ಡೇಸ್ಗೆ ವಿಸರ್ಜನೆ ಮಾಡ್ತಿದ್ವಿ. ಬಟ್ ಈ ಇಯರು 5 ಡೇಸ್ಗೆ ವಿಸರ್ಜನೆ ಮಾಡಿದ್ವಿ. ಯಾಕಂದರೆ 3rd ಡೇ ಫ್ರೈಡೇ ಆಗಿತ್ತು. ಸೊ ಫ್ರೈಡೇ ಯಾಕೆ ಗಣೇಶನ ಕಳಿಸೋದು ಅಂತ ನಾವು ಸಂಡೇ 5th ಡೇಗೆ ವಿಸರ್ಜನೆನ ಮಾಡಿದ್ವಿ. ಸೊ ಇಲ್ಲಿ ಕೊಟ್ಟಿರೋ ಇನ್ಸ್ಟ್ರಕ್ಷನ್ ಪ್ರಕಾರ ನಾವು ಫಸ್ಟು ಹಳದಿಯಿಂದ ಮಾಡಿರೋ ಗಣೇಶನಿಗೆ ಪೂಜೆ ಮಾಡಿ
ಅದಾದಮೇಲೆ ಕಳಸಕ್ಕೆ ಮತ್ತು ನಾವಿಟ್ಟಿರುವಂಥ ಗಣೇಶನಿಗೆ ಪೂಜೆನ ಮಾಡಿ ಮತ್ತು ಆರತಿನ ಮಾಡಿಬಿಟ್ಟು ನೈವೇದ್ಯ ಏನಿಟ್ಟಿದ್ದೀವಿ ಅದನ್ನು ಸಮರ್ಪಣೆ ಮಾಡಿ ಮತ್ತು ಕಥೆನ ಕೇಳಿಸ್ಕೊಂಡು ಇಲ್ಲಿ ಪೂಜೆನ ಮುಗಿಸಿದ್ವಿ. ಸೊ ನಾನು ಹತ್ರದಿಂದ ತೆಗೆದಿರೋ ಅಂಥ ಶಾರ್ಟ್ ಏನಿದೆ ಈ ಪಾಲವೆಲ್ಲಿದು ಮತ್ತು ನಮ್ಮನೆ ಕಳಶದ್ದು ಗಣೇಶದನ್ನು ಇಲ್ಲಿ ಶಾರ್ಟ್ ಹಾಕ್ತೀನಿ. ಸೊ ನೀವು ಕ್ಲೋಸಪ್ಪಲ್ಲಿ ನೋಡ್ಬೋದು. ಸೊ ಇದಾಗಿತ್ತು ನಮ್ಮನೆಯ ಗಣೇಶ ಹಬ್ಬದ ಸೆಲೆಬ್ರೇಷನ್. ಹೋಪ್ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಮತ್ತು ನೀವು ಎಲ್ಲರೂ ತುಂಬಾ ಚೆನ್ನಾಗಿ ಹಬ್ಬನ ಸೆಲೆಬ್ರೇಟ್ ಮಾಡಿ ಖುಷಿಯಾಗಿದ್ದೀರಾ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಇನ್ ಕೇಸ್ ನಿಮಗೆ ನಾನು ಶೇರ್ ಮಾಡ್ತಿರೋ ವೀಡಿಯೋಸು ಇಷ್ಟ ಆಗಿದ್ದರೆ ಪ್ಲೀಸ್ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಮತ್ತೆ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.